ಸ್ಟಾರ್ಟ್. ಏನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಬಡ ರೋಗಿಗಳ ಪರದಾಟ ಇವತ್ತಿಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇದು ನಿಜವಾಗಲೂ ಕರುನಾಡ ವಿಜಯ ಸೇನೆ ತೀವ್ರವಾಗಿ ಖಂಡಿಸುತ್ತೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಗರ್ಭಿಣಿ ಮಹಿಳೆ ತೀರೋಗಿರೋದ್ರಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಈಗಾಗಲೇ ಮೆಡಿಷನ್ವರೆಗೂ ಈಗಾಗಲೇ ಒಂದು ವಾರದಿಂದ ಸರಿಯಾದ ಅಲ್ಲೇ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಬರೆದಿರ್ತಕ್ಕಂತಹ ಮೆಡಿಷನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಮೆಡಿಷನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಇವತ್ತು ಹಣದ ಕೊರತೆ ಇದೆ ಅಂತೇಳಿ DS ಹೇಳ್ತಾರೆ. ಆದರೆ ಅಲ್ಲಿನ ಸಿಬ್ಬಂದಿ ವರ್ಗ ವೈದ್ಯರು ಮತ್ತು ಏನು ಮೆಡಿಷನ್ ಘಟಕ ಏನು ಉಗ್ರಾಣದಿಂದ ಅವರು ಮತ್ತು ಸಂಬಂಧಪಟ್ಟಂಥ ವಾರ್ಡ್ನವರು ಏನು ಮೆಡಿಷನ್ ಸಪ್ಲೈ ಮಾಡ್ತಕ್ಕಂಥವ್ರು ನಮಗೆ ಇಂಥ ಮೆಡಿಷನ್ಗಳು ಬೇಕು ಅಂತೇಳಿ ಕೂಡ ಪತ್ರ ಬರೆದಾರೆ. ಅದರಲ್ಲಿ ಏನು ಅಂದರೆ ಒಂದೇ ಒಂದು ಸಂಗತಿ, ಅಲ್ಲಿ ಏನಾದರೂ ಗಲಾಟೆ ಆದರೆ ನಾವು ಜವಾಬ್ದಾರರಲ್ಲ ಅಂತ ಬರೀತಾರೆ. ಅಂದರೆ ಇವರು ಲೆಕ್ಕಾಚಾರಕ್ಕೆ ಯಾರ್ದಾನ ಪ್ರಾಣ ಹೋಗ್ಬಿಡ್ಲಿ, ಬಡ ರೋಗಿಗಳು ಸತ್ತು ಹೋಗಲಿ ಅಂದರೆ ಇವರಿಗೆ ಏನು ಬೇಕಾರೋ ಆಗಲಿ, ಆದರೆ ಮೆಡಿಷನ್ನು ಕೊಡೋಕ್ಕೂ ಆಗಲ್ಲ, ಇತ್ತ ಸಿಬ್ಬಂದಿಗಳಿಗೆ ತೊಂದರೆನೂ ಆಗಬಾರ್ದು. DSನ ಉಡಾಫೆ ಮಾತು ಹೇಗಿದೆ ಅಂತಂದರೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಬಂದಿರತಕ್ಕಂತಹ ರಾಜ್ಯದ ಆರೋಗ್ಯ ಮಂತ್ರಿಗಳು ಅವರು ಹೇಳ್ತಾರೆ ಸ್ವತಃ ಸರ್ಕಾರದಲ್ಲಿ ಹಣ ಇದೆ, ಅದಕ್ಕೆ DS ಅವರೇ ಆ ಮೆಡಿಷನ್ನ ಖರೀದಿ ಮಾಡ್ಬೋದು, ನಾವು ಉತ್ತಮವಾದಂಥ ಟೆಂಡರ್ದಾರನ್ನು ಕೂಡ ಕರೀತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಈಗೇನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬಡ ಜನರ ಏನು ರೋಗಿಗಳ ಪರದಾಟವನ್ನು ನಿಲ್ಲಬೇಕು, ಅವರಿಗೆ ಗೋಳನ್ನು ಕೇಳಬೇಕು ಅಂತಂದರೆ ಈ ಕೂಡಲೇ DS ಅವರು ಮೆಡಿಷನನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಬೇಕು, ಬಡ ರೋಗಿಗಳ ಜೀವವನ್ನು ಉಳಿಸ್ಬೇಕು. ಕೇವಲ ನಿಮ್ಮ ಸೇಫ್ಟಿಯನ್ನು ನೋಡ್ಕೊಂಡ್ರೆ ಬಡವರ ಜೀವ ಹೋದಲ್ಲಿ ನಾವು ಮತ್ತೊಮ್ಮೆ ಜಿಲ್ಲಾ ಆಸ್ಪತ್ರೆಯ ಮುಂಭಾಗ ಹೋರಾಟ ಮಾಡಿ ಮೆಡಿಷನ್ ಇಲ್ದಲೇ ಮರಣ ಹೊಂದಿದ್ರೆ ಅಥವಾ ಯಾರಿಗಾರ ಪರದಾಡಿದ್ರೆ ನಿಮ್ಮ ಮೇಲೆ ಮತ್ತೊಂದು ದೂರನ್ನು ಕೂಡ ದಾಖಲಿಸ್ತೀವಿ ಅಂತ ಹೇಳ್ಬಿಟ್ಟು ಕರುನಾಡ ವಿಜಯ ಸೇನೆ ತೀವ್ರವಾಗಿ ಖಂಡಿಸ್ತಿದೆ. ಓಕೆನಾ? ಜಿಲ್ಲಾಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳ ಔಷಧಿಗಳಿದೆ, ತಾಲೂಕು ಆಸ್ಪತ್ರೆಗಳ ಔಷಧಿ ಇದೆ, ಸಮುದಾಯ ಆರೋಗ್ಯ ಕೇಂದ್ರಗಳ ಔಷಧಿ ಇದೆ. ಒಂದೊಂದು ಸಲ ಕೆಲವು ಕಡೆ ಕೆಲವು ಘಟನೆಗಳಾಗ್ಬೋದು. ಅದು ಬಿಟ್ಟರೆ ಔಷಧಿಗಳಿಲ್ಲ ಅಂತ ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಮುಚ್ತೀವ, ಮತ್ತು ಎಲ್ಲ ಕಡೆ ಔಷಧಿಗಳಿದೆ. ಅದು ಅವಾಗ ಅವರು ಸ್ಟ್ರೈಕ್ ಮಾಡಬೇಕು ಅಂಥದ್ದಿದ್ದಾಗ ಅವರು ಏನೋ ಕೆಲವು ಬೇರೆ ಬೇಡಿಕೆಗಳಿತ್ತು, ಇದನ್ನು ಕೂಡ ಇದನ್ನು ಸರ್ಕಾರ ಒತ್ತಡ ತರದೆ ಸ್ವಲ್ಪ ಹೇಳಿದರು. ಅದೆಲ್ಲ ಆಸ್ಪತ್ರೆಗಳು ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ. ಏನಾದರೂ ಶಾರ್ಟೇಜ್ ಆದರೆ ನೀವು ಅಲ್ಲೇ ತೊಗೊಳ್ಬೇಕು ಅಂತಲೂ ಕೂಡ ನಾವು ಮಾಡಿದ್ದೀವಿ. ಹೊರಗಡೆ ಬರೆಯೋಂಗೆ ಇಲ್ಲ, ಹೊರಗಡೆ ಬರೆಯೋ ಪ್ರಶ್ನೆ ಬರೋದಿಲ್ಲ, ಆಯಿತಾ? ಆದರೆ ನಮ್ಮ ಕಡೆಯಿಂದ ಏನೇನು ಅವರು ಆಸ್ಪತ್ರೆಗಳಲ್ಲಿ ತೊಗೋಬೇಕು ಅಗತ್ಯ ಇರೋ ಔಷಧಿಗಳು ತೊಗೊಳೋದಕ್ಕೆಲ್ಲ ದುಡ್ಡು ಕೂಡ ಕೊಟ್ಟಿದ್ದೀವಿ. ಸೊ ಅವ್ರ ಹಂತದಲ್ಲೇ ಕೂಡ ಖರೀದಿ ಮಾಡೋ ಕೂಡ ಅವಕಾಶ ಇದೆ. ಕ್ಯಾಜುವಲ್ಟಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳೇ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಲೆಟರ್ ಬರೆದಿದ್ದಾರೆ ಸರ್, ಈ ಔಷಧಿಗಳು ಖಾಲಿ ಆಗಿದೆ, ಸುಮಾರು 16ಕ್ಕೂ ಹೆಚ್ಚು ಔಷಧಿಗಳನ್ನು ಖರೀದಿ ಮಾಡಿರಿ. ಅದೇ ಖರೀದಿ ಮಾಡೋದಕ್ಕೆ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಮಾಡಿಸ್ಕೊಡ್ಬೋದು. ಅದಕ್ಕೆ ಏನು ಹಣ ಒದಗಿಸಿಕೊಡುವಂಥದ್ದು, ಅದು ಒದಗಿಸಿಕೊಡುವಂಥದ್ದು ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ದೀವಿ. ಸೊ ಆ ಥರ ಇದಾಗ್ತಾನೆ ಇರ್ತದೆ. ಈಗ ನಾವು ನಮ್ಮ ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನ ಅಮೂಲಾಗ್ರ ಬದಲಾವಣೆ ಮಾಡ್ತಾಯಿದ್ದೀವಿ. ಈಗ ಅದು ಯಾವುದೇ ರೀತಿ ಈ ಹಿಂದೆ ಎಲ್ಲ ಯಾವ ಥರ ಟೆಂಡರ್ ಕರೀತಾಯಿದ್ರು, ಯಾವ ರೀತಿಯಾಗಿ ಸರಬರಾಜು ಆಗ್ತಾಯಿತ್ತು, ಅದನ್ನೆಲ್ಲ ಈಗ ಹೊಸ ಪರಿಷ್ಕರಣೆ ಮಾಡಿ ಗುಣಮಟ್ಟವನ್ನು ನೋಡುವಂಥದ್ದು ಮತ್ತು ಒಳ್ಳೊಳ್ಳೆ ಕಂಪ್ನಿಗಳು ಟೆಂಡರ್ ಭಾಗವಹಿಸುವಂಥ ವ್ಯವಸ್ಥೆಗಳು ತೊಗೊಂಡ್ಬಂದಿದ್ದೀವಿ. ಸೊ ಈಗ ದೊಡ್ಡ ಬದಲಾವಣೆ ಮಾಡಿದ್ದೀವಿ. ಈಗ ಅದಕ್ಕೆಲ್ಲ ಟೆಂಡರ್ ಕರೆದಾಗಿದೆ, ಸುಮಾರು ಪರ್ಚೇಸ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಸೊ ಈಗ ಇನ್ನೂ ಬರೋ ತಿಂಗಳಿಂದ ಒಂದು ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಅವಾಗ ಈಗೆಲ್ಲ ಹಿಂದೆ ಎಲ್ಲ ಕೆಲವು ಕಡೆ ಎಲ್ಲ ಆಸ್ಪತ್ರೆಗಳಲ್ಲಿ ಸರಿಯಾದ ಸ್ಟಾಕ್ ಇರ್ತಾ ಇರಲಿಲ್ಲ, ಯಾವುದು ಅಗತ್ಯ ಇರುವಂಥ ಔಷಧಿಗಳು ಸಿಗ್ತಾ ಇರಲಿಲ್ಲ, ಆವಾಗ ಅವರು ಖರೀದಿ ಮಾಡಬೇಕಾಗಿತ್ತು ಅಥವಾ ಆ ಥರ ನಡೀತದೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಈಗ ನಾವು ದೊಡ್ಡ ಬದಲಾವಣೆಯನ್ನು ಮಾಡಿದ್ದೀವಿ. ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು ಒಬ್ಬ IAS ಅಧಿಕಾರಿನ ನಾವು ಈಗ MD ಮಾಡಿರುವಂಥದ್ದು, KS ಅಧಿಕಾರಿಗಳು ಕೂಡ ತೊಗೊಂಬಂದಿದ್ದೇವೆ. ಟೆಂಡರ್ಗಳನ್ನು ಸರಿಯಾದ ಸಮಯಕ್ಕೆ ಆಗಬೇಕು ಮತ್ತು ಎಷ್ಟು ಅಗತ್ಯ ಇದೆ, ಬೇಡಿಕೆ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡುವಂಥದ್ದು ತೊಗೊಂಬಂದಿದ್ದೀವಿ ಈಗ.